ಅಕ್ಕನ ಮದುವೆಗೆ ದುಡ್ಡಿನ ಅವಶ್ಯಕತೆ ಇತ್ತು. ಅಮ್ಮ ಹೇಳಿದಳು, ನಿನ್ನ ಅಕ್ಕನ ಸುಖಕ್ಕಾಗಿ ನೀನು ಪಟಾಲರ ಜೊತೆ ಒಂದು ರಾತ್ರಿ ಕಳೆ ಪರವಾಗಿಲ್ಲ, ಕೇಳಿದಷ್ಟು ದುಡ್ಡು ಕೊಡುತ್ತಾರೆ, ಆಡಂಬರದಿಂದ ಮದುವೆ ಮಾಡಬಹುದು ಅಂತ. ಇಷ್ಟವಿಲ್ಲದಿದ್ದರೂ ಅಳುತ್ತಾ ಅಮ್ಮನ ಬಲವಂತಕ್ಕೆ ಪಟೇಲರ ಜೊತೆ ಒಂದು ರಾತ್ರಿ ಕಳೆದೆ. ಆದರೆ ಅವರು ಒಂದು ರಾತ್ರಿಗೆ ಈ ವಿಷಯವನ್ನು ಮುಗಿಸಲಿಲ್ಲ. ಪ್ರತಿ ರಾತ್ರಿ ನಾನು ಬೇಕು ಅಂತ ಹಠ ಹಿಡಿದರು. ದುಡ್ಡು ಕೇಳಿದಷ್ಟು ಕೊಡುತ್ತೇನೆ ಅಂತ. ಆಗ ನನ್ನ ಜೊತೆ ಆಗಬಾರದ್ದು ಆಗಿ ಹೋಯಿತು. ಪಟೇಲರ ಹೆಂಡತಿ, ಅಯ್ಯೋ, ನನ್ನ ಹೆಸರು ಸಿಂಧು, ಅಪ್ಪ ಅಮ್ಮನ ಎರಡನೇ ಮಗಳು. ಅಕ್ಕ ತುಂಬ ಚೆನ್ನಾಗಿ ಇರಲಿಲ್ಲ, ಕಪ್ಪಗೆ ಇದ್ದಳು. ಅವಳನ್ನು ಯಾರೂ ಮದುವೆ ಆಗುತ್ತಿರಲಿಲ್ಲ. ಆದರೆ ನಾನು ಸುಂದರವಾಗಿದ್ದೆ. ಯಾರು ಬಂದರೂ ಕೂಡ ಜನರ ಎದುರಿಗೆ ನನ್ನನ್ನು ಬಿಡುತ್ತಿರಲಿಲ್ಲ. ಎಲ್ಲಾದರೂ ನನ್ನನ್ನು ಒಪ್ಪಿಕೊಂಡು ಹೋದರೆ ಏನು ಮಾಡುವುದು ಅನ್ನುವ ಭಯ. ಇದರಿಂದ ಸಾಧಾರಣವಾಗಿ ನನ್ನನ್ನು ಎಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ದ್ವೇಷ ಮಾಡುತ್ತಿದ್ದರು. ಪ್ರೀತಿ ಯಾರೂ ಮಾಡುತ್ತಿರಲಿಲ್ಲ. ದಿನಗಳು ಕಳೆದಂತೆ ನನಗೂ ಕೂಡ ಪ್ರೀತಿ ಬೇಕು ಅನ್ನಿಸುವ ಆಸೆ ಜಾಸ್ತಿ ಆಯಿತು. ಅಪ್ಪ ಅಮ್ಮ ಯಾವಾಗಲೂ ತಾವು ಮಾಡಿರುವ ಸಾಲವನ್ನು ನೆನೆಸಿಕೊಂಡು ಕೊರಗುತ್ತಿದ್ದರು. ಇಬ್ಬರು ಹೆಣ್ಣು ಮಕ್ಕಳಲ್ಲಿ ಒಬ್ಬರ ಮದುವೆಯನ್ನು ಕೂಡ ಮಾಡಿಲ್ಲ. ನಾಳೆ ಹೇಗೆ ಬದುಕುತ್ತೇವೆ ನಾವು ಅನ್ನುವುದು ಅವರ ವಾದ. ತನ್ನ ಮಗಳನ್ನು ಸೊಸ ಮಾಡಿಕೊಳ್ಳಲು ನನ್ನನ್ನು ಕೊಡುವುದಿಲ್ಲ ಅನ್ನುವ ಕೋಪ ಇದ್ದಿದ್ದರಿಂದ ಅಪ್ಪ ಅಮ್ಮನ ಮೇಲಿನ ಕೋಪವನ್ನು ಅಜ್ಜಿ ತಾತ ನನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದರು. ಯಾರೂ ಕೂಡ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಇವರಿಗೆ ಸಹಾಯ ಮಾಡೋಣ, ದುಡ್ಡಿನದು ಅನ್ನುವ ಯೋಚನೆ ಇಲ್ಲ. ಅಪ್ಪ ಕಡಾಖಂಡಿತವಾಗಿ ಹೇಳಿಬಿಟ್ಟರು, ಮೊದಲ ಮಗಳನ್ನು ಆದರೆ ಕೊಡುತ್ತೇನೆ, ಎರಡನೇ ಮಗಳು ಇನ್ನೂ ಚಿಕ್ಕವಳು ಅಂತ. ಅದಕ್ಕೆ ಅತ್ತೆ ಒಪ್ಪಲಿಲ್ಲ. ಅತ್ತೆ ಮಗ ಹೇಳುತ್ತಾನೆ, ಅಮ್ಮ ಹೇಗೆ ಹೇಳಿದರೆ ಹಾಗೆ ಅಂತ. ಅಜ್ಜಿ ತಾತ ಕೋಪ ಮಾಡಿಕೊಂಡು, ನೀನು ಹೇಗೆ ಕಪ್ಪಗೆ ಇರುವ ಮಗುವನ್ನು ನನ್ನ ಮಗಳ ಮಗನಿಗೆ ಕೊಡುತ್ತೀಯ ಅಂತ ಕೋಪ ಮಾಡಿಕೊಂಡು ಆಸ್ತಿಯನ್ನೆಲ್ಲ ಅತ್ತೆ ಹೆಸರಿಗೆ ಬರೆದು ಬಿಟ್ಟರು. ಇರುವ ಮನೆ ಒಂದು ಮಾತ್ರ ನಮ್ಮ ಹೆಸರಿನಲ್ಲಿ ಇದೆ, ಅದು ಕೂಡ ಅಪ್ಪ ಅಮ್ಮ ಇರುವವರೆಗೆ. ಆನಂತರ ಅತ್ತೆಯ ಮಗನಿಗೆ ಹೋಗುತ್ತದೆ. ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಯಾವುದೇ ಪಾಲಿಲ್ಲ. ಈ ರೀತಿ ಮಾಡಿದ್ದಕ್ಕೆ ತುಂಬ ಬೇಸರವಾಯಿತು. ಅಮ್ಮ ನನ್ನನ್ನು ಕೊಡಲು ಒಪ್ಪಿದರೂ ಅಪ್ಪ ಒಪ್ಪಲಿಲ್ಲ. ಮೊದಲಿನಿಂದಲೂ ನಮ್ಮನ್ನು ಕಂಡರೆ ಹೊಟ್ಟೆಯುರಿ. ಆ ಕೋಪದಲ್ಲಿ ನನ್ನ ಮಕ್ಕಳನ್ನು ಏನಾದರೂ ಮಾಡಿಬಿಡುತ್ತಾರೆ. ಕೆಟ್ಟ ತಂಗಿಗೆ ನನ್ನ ಮಕ್ಕಳಲ್ಲಿ ಒಬ್ಬರನ್ನು ಕೂಡ ಕೊಡುವುದಿಲ್ಲ. ಬೇಕಾದರೆ ಖಾಲಿ ಇರುವ ಬಾವಿಗೆ ತಳ್ಳುತ್ತೇನೆ ಅಂತ ಅಪ್ಪ ಕಡಾಖಂಡಿತವಾಗಿ ಹೇಳಿದರು. ಆದರೆ ಅಮ್ಮ, ಒಂದು ಪ್ರಯತ್ನ ಮಾಡೋಣ, ಎರಡನೆಯವಳನ್ನು ಕೊಟ್ಟರೆ ಮೊದಲನೆಯವಳ ಮದುವೆಗೆ ದುಡ್ಡು ಕೊಡುತ್ತಾರೆ ಅಂತ ಹೇಳಿದಾಗ ಅಪ್ಪ ಕಡಾಖಂಡಿತವಾಗಿ ಒಪ್ಪಿಲ್ಲ. ಏಕೆಂದರೆ ಅತ್ತೆ ತುಂಬ ಕೆಟ್ಟವರು. ಮದುವೆಯಾದ ದಿನದಿಂದಲೂ ಅಮ್ಮನಿಗೆ ತುಂಬ ಕಷ್ಟವನ್ನು ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅತ್ತೆಯ ಮಗ ಅಷ್ಟೊಂದು ಜವಾಬ್ದಾರಿ ಇರುವ ಹುಡುಗನಲ್ಲ. ಅಪ್ಪ ಅಮ್ಮ ಸಂಪಾದನೆ ಮಾಡಿರುವ ಆಸ್ತಿಯನ್ನು ಕುಳಿತುಕೊಂಡು ತಿನ್ನುತ್ತಿದ್ದಾನೆ. ಮನೆಯ ಬಡತನವನ್ನು ನೋಡಿ ನಾನೇ ಹೋಗಿ ಅಪ್ಪನಿಗೆ ಎಷ್ಟೋ ಸಲ ಹೇಳಿದ್ದೇನೆ. ಅಪ್ಪ, ನಮ್ಮ ಬಡತನವನ್ನು ಹೋಗಲಾಡಿಸಲು ಒಂದೇ ದಾರಿ ಇರುವುದು. ಅತ್ತೆಯ ಮಗನನ್ನು ಮದುವೆ ಆಗುತ್ತೇನೆ, ಅವನನ್ನು ಸರಿದಾರಿಗೆ ತೆಗೆದುಕೊಳ್ಳುತ್ತೇನೆ. ನಾನು ಅತ್ತೆ ಮಗನನ್ನು ಮದುವೆ ಆದರೆ ಅಜ್ಜಿ ನಿಮ್ಮ ಹೆಸರಿನಲ್ಲಿ ಇರುವ ಬಾಡಿಗೆ ಮನೆಗಳನ್ನು ಅತ್ತೆಯವರಿಗೆ ಬರೆಸಿಕೊಟ್ಟಿದ್ದಾರೆ. ಆ ಮನೆಗಳನ್ನು ಹಿಂತಿರುಗಿಸಿ ನಿಮಗೆ ಕೊಟ್ಟರೆ ಅದರಿಂದ ತಿಂಗಳಿಗೆ ಒಳ್ಳೆಯ ಬಾಡಿಗೆ ಬರುತ್ತದೆ, ನೀವು ಚೆನ್ನಾಗಿ ಬದುಕಬಹುದು ಅಂತ ಹೇಳಿದಾಗ ಅಪ್ಪ ಖುಷಿಪಡಲಿಲ್ಲ. ಅವರು ಅದನ್ನು ಅತ್ತೆಯ ಮಗ ಹುಟ್ಟಿದ ಸಮಯದಲ್ಲಿ ಕೊಟ್ಟಿದ್ದು ಅಂತ ಅಪ್ಪ ಹೇಳಿದಾಗ ನಾನು ಮತ್ತು ಅಮ್ಮ ಒಪ್ಪದೆ ಮಾವನ ಮಗನನ್ನು ಮಾತನಾಡಿಸಿದೆವು. ನಾನು ಈ ರೀತಿ ಆದರೆ ನನ್ನ ಅಕ್ಕ ಸಂಪೂರ್ಣವಾಗಿ ವಿರುದ್ಧ. ಅವಳಾಯಿತು, ಅವಳ ವಿದ್ಯಾಭ್ಯಾಸವಾಯಿತು. ಸ್ವಲ್ಪ ಹೊತ್ತು ಟಿವಿ ನೋಡುವುದು, ತಿನ್ನುವುದು, ಮಲಗುವುದು. ಅಪ್ಪ ಅಮ್ಮನ ಕಷ್ಟ ಅವಳಿಗೆ ಬೇಕಾಗಿಲ್ಲ. ಇಂದು ನಾನು ಇನ್ನೂ ಮಲಗಿದ್ದೇನೆ. ಬೆಳಿಗ್ಗೆ ಜೋರಾಗಿ ಶಬ್ದ ಕೇಳಿಸುತ್ತಿದೆ. ನಾನು ಏನು ಅಂತ ಹೋಗಿ ನೋಡಿದಾಗ ಅಪ್ಪ ಅಮ್ಮ ಇಬ್ಬರು ಅಕ್ಕನಿಗೆ ಹೊಡೆಯುತ್ತಿದ್ದಾರೆ. ನನಗೆ ಭಯವಾಗಿ ಓಡಿ ಹೋಗಿ ಅಕ್ಕನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಹೊಡೆದರೆ ನನಗೆ ಹೊಡೆಯಿರಿ, ನನ್ನ ಅಕ್ಕನಿಗೆ ಯಾವುದೇ ತೊಂದರೆ ಮಾಡಬಾರದು ಅಂತ ಹೇಳಿದಾಗ ಅಮ್ಮ ಹೇಳುತ್ತಾಳೆ, ನೀನು ಎಲ್ಲಾದರೂ ಇವಳ ಬುದ್ಧಿಯನ್ನು ಕಲಿತು ಬಿಟ್ಟೀಯ. ಇವಳು ತುಂಬ ಕೆಟ್ಟವಳು. ಇವಳು ಏನು ಮಾಡಿದ್ದಾಳೆ ನಿನಗೆ ಗೊತ್ತಾ? ಇವಳ ವಿಷಯವನ್ನು ನಾನು ನಿನಗೆ ಹೇಳುತ್ತೇನೆ ಅಂತ ಅಮ್ಮ ಕಿವಿಯಲ್ಲಿ ಪಿಸು ಪಿಸು ಅಂತ ಹೇಳಿದಾಗ ನಾನು ಬೆಚ್ಚಿದೆ. ಅದೇನೆಂದರೆ ಅಕ್ಕ 3 ತಿಂಗಳ ಗರ್ಭಿಣಿ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಊರಿನ ರಾಜಣ್ಣನ ಮಗ ಪ್ರಕಾಶನ ಜೊತೆ.
ಅವರಪ್ಪ ಕಂಜೂಸ್. ದುಡ್ಡು ದುಡ್ಡು ಇದ್ದರೆ ಸಾಕು. ಈಗ ಅಕ್ಕನ ಮದುವೆಯನ್ನು ವರದಕ್ಷಿಣೆ ಇಲ್ಲದೆ ಮಾಡಿಕೊಳ್ಳುವುದಿಲ್ಲ. ಅದು ನಮಗೆ ಗೊತ್ತು. ನಂತರ ದೊಡ್ಡವನವರನ್ನು ಕರೆಸಿ ಎಲ್ಲ ವಿಷಯವನ್ನು ವಿವರಿಸಿದಾಗ ಅವರು ಅವರಿಗೆ ಬೇಕಾದ ವರದಕ್ಷಿಣೆ, ಮದುವೆಯನ್ನು ಎಷ್ಟು ಗ್ರ್ಯಾಂಡಾಗಿ ಮಾಡಿಕೊಡಬೇಕು ಅದೆಲ್ಲವನ್ನು ಹೇಳಿದರು. ನಮ್ಮ ಪರಿಸ್ಥಿತಿ ಅದೆಲ್ಲ ಅವರಿಗೆ ಬೇಕಾಗಿಲ್ಲ. ನನ್ನ ಭಾವ ಸ್ವಲ್ಪ ಒಳ್ಳೆಯವರು ಇರಬಹುದು, ಆದರೆ ಅಕ್ಕ, ಅವಳು ಕೂಡ ಗ್ರ್ಯಾಂಡಾಗಿ ಮದುವೆ ಬೇಕು, ಅದನ್ನು ಬಯಸುತ್ತಾಳೆ. ಚಿಕ್ಕವರಾದ ದಿನದಿಂದಲೂ ನಾನು ದುಡಿಯುತ್ತಾ ಇದ್ದೇನೆ ನಮ್ಮ ಮನೆಗೆ ಅಂತ ಹೇಳುತ್ತೀರಾ ಅಪ್ಪ? ಇರುವ ಹೆಣ್ಣು ಮಕ್ಕಳ ಮದುವೆ ಮಾಡಲು ಸಾಧ್ಯವಿಲ್ಲವೇ ಅಂತ ಏನೋ ಹೇಳಲು ಅಕ್ಕ ಹೋದಾಗ ಅಪ್ಪ ಬೇಸರದಿಂದ ಹೊರಟು ಹೋದರು. ಅಮ್ಮ ಕೂಡ ಕೋಪದಿಂದ ಹೋದಳು. ನಾನು ಅಮ್ಮನ ಹಿಂದೆ ಹೋದೆ. ಅಮ್ಮ ದೇವಸ್ಥಾನದಲ್ಲಿ ಹೋಗಿ ಅಳುತ್ತಿದ್ದಳು. ನಾನೇ ಹೋಗಿ ಅಳುತ್ತಿದ್ದೆ. ಆಗ ಅರ್ಚಕರು ಬಂದು, ಅಳಬೇಡಿ, ದೇವರು ಎಲ್ಲರ ಕಷ್ಟವನ್ನು ಬಗೆಹರಿಸುತ್ತಾನೆ, ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಪರೀಕ್ಷೆ ಮಾಡುತ್ತಾನೆ ಅಂತ ಅಮ್ಮ ಮತ್ತು ನನಗೆ ಪ್ರಸಾದ ಕೊಟ್ಟರು. ಅಷ್ಟರಲ್ಲಿ ದೇವರಿಗೆ ಅಭಿಷೇಕ ಕೊಟ್ಟಿದ್ದ ಪಟೇಲರು ಮತ್ತು ಅವರ ಮನೆಯವರು ಬಂದರು. ನಾನು ಮತ್ತು ಅಮ್ಮ ಅಲ್ಲೇ ಹೊರಗೆ ಹೋಗಿ ಸೈಡಿನಲ್ಲಿ ಕುಳಿತುಕೊಂಡೆವು. ಅಮ್ಮನಿಗೆ ಹೇಳಿದ್ದೆ, ಅಮ್ಮ, ನಾನು ಚೆನ್ನಾಗಿ ಓದಿ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಅಂತ ಅಂದುಕೊಂಡಿದ್ದೇನೆ. ನಿಮಗೆ ಕಷ್ಟ ಜಾಸ್ತಿ ಆಗುತ್ತಿದೆ. ನಾನು ದುಡಿಯುತ್ತೇನೆ, ಬೇಕಾದರೆ ನೈಟ್ ಕಾಲೇಜಿಗೆ ಹೋಗುತ್ತೇನೆ, ಆಗಲಿ ಯಾವುದಾದರೂ ಆಫೀಸ್ನಲ್ಲಿ ಕೆಲಸಕ್ಕೆ ಹೋಗುತ್ತೇನೆ, ನೀನು ಯೋಚಿಸಬೇಡ ಅಂತ ಹೇಳಿದಾಗ ಅಮ್ಮ, ನಿನ್ನಂಥ ಮಗಳನ್ನು ಪಡೆಯಲು ಅದೃಷ್ಟ ಮಾಡಿದ್ದೆವು ಅಂತ ಖುಷಿಪಟ್ಟಳು. ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದೆ. ಇದಾದ 2 ದಿನಕ್ಕೆ ಅಮ್ಮನ ನಂಬರ್ಗೆ ಕಾಲ್ ಬಂತು. ಅದನ್ನು ಕೇಳಿ ಬೆಚ್ಚಿದೆ. ಊರ ಪಟೇಲರ ಮನೆಯಿಂದ ಅವರ ಅಸಿಸ್ಟೆಂಟ್ ನಿಮ್ಮ ಮನೆಗೆ ನಿಮ್ಮ ಜೊತೆ ಯಾವುದೋ ಇಂಪಾರ್ಟೆಂಟ್ ವಿಷಯ ಮಾತನಾಡಲು ಬರುತ್ತಾನೆ ಅಂತ ಹೇಳಿದರು. ನಮ್ಮ ಮನೆ ಚಿಕ್ಕದು, ಅವರು ತುಂಬ ಶ್ರೀಮಂತರು ಅಂತ ಅಮ್ಮ ತನ್ನ ಕೈಯಾರೆ ಏನೋ ತಿಂಡಿಯನ್ನು ಮಾಡಲು ಹೋಗುತ್ತಿದ್ದಳು. ನಾನು, ಏನೂ ಬೇಡ, ಪಟೇಲರು ಬರುತ್ತಿಲ್ಲ, ಅವರ ಅಸಿಸ್ಟೆಂಟ್, ವಿಷಯ ಏನು ಅಂತ ಕೇಳೋಣ ಅಂದಾಗ ಅಮ್ಮ, ಸುಮ್ಮನೆ ಕಾಫಿ ಕುಡಿದರೆ ಸಾಕು ಅಂತ ಪಟೇಲರ ಅಸಿಸ್ಟೆಂಟ್ ಬಂದು ಹೇಳುತ್ತಾರೆ. ನಿಮ್ಮ ಮಗಳು ನಮ್ಮ ಪಟೇಲರ ಜೊತೆ 1 ರಾತ್ರಿ ಕಳೆದರೆ ನಿಮ್ಮ ದೊಡ್ಡ ಮಗಳ ಮದುವೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನಾವು ಕೊಡುತ್ತೇವೆ, ಎಲ್ಲವನ್ನು ತೀರಿಸುತ್ತೇವೆ. ಆದರೆ ನಿಮ್ಮ 2ನೇ ಮಗಳು ಬಂದು ನಮ್ಮ ಪಟೇಲರ ಜೊತೆ ಮಲಗಬೇಕು, ರಾತ್ರಿ ಪೂರ್ತಿ ಅವರಿಗೆ ಸುಖ ಕೊಡಬೇಕು ಅಂತ ಹೇಳಿದಾಗ ಅಮ್ಮ ಹೇಳಿದವನ ಕೆನ್ನೆಗೆ ಪಟೀರನೆ ಬಾರಿಸಿದಳು. ಅಷ್ಟೇ, ನಿಮ್ಮ ಪಟೇಲರಿಗೆ ಹೋಗಿ ನನ್ನ ಉತ್ತರ ಹೇಳು ಅಂತ ಹೇಳಿ ಅಳಲು ಶುರು ಮಾಡಿದಳು. ಅದೇನೆಂದರೆ, ಅಪ್ಪ ವಾರದಿಂದಲೂ ಪ್ರಯತ್ನ ಮಾಡುತ್ತಿದ್ದಾರೆ ದುಡ್ಡಿಗಾಗಿ. ದುಡ್ಡು ಎಲ್ಲೂ ಸೆಟ್ ಆಗುತ್ತಿಲ್ಲ. ನಂತರ ಹುಡುಗನ ಮನೆಯವರ ಬಳಿ ಸಹಾಯ ಕೇಳಿದಾಗ ಅವರು ಯಾವುದೇ ಸಹಾಯ ಮಾಡಲಿಲ್ಲ. ಇನ್ನು ಮದುವೆಯನ್ನು ಮುಂದೆ ಹಾಕಿದ್ದಾರೆ. ಅಕ್ಕನ ಹೊಟ್ಟೆ ದಪ್ಪ ಆಗುತ್ತದೆ. ಆಗ ಅಪ್ಪ ಅಮ್ಮ ರಾತ್ರಿಯೆಲ್ಲ ಅಳುತ್ತಿದ್ದಾರೆ. ಅಪ್ಪ ಹೇಳಿದರು, ನಾನಂತೂ ಬದುಕಿರುವುದಿಲ್ಲ, ಮದುವೆ ಅವರು ಮಾಡಿಕೊಳ್ಳುವುದಿಲ್ಲ, ವರದಕ್ಷಿಣೆ ಕೊಟ್ಟಿಲ್ಲವಾದರೆ ಹುಡುಗನ ಕಡೆಯವರು. ಇವಳ ಹೊಟ್ಟೆ ದಪ್ಪ ಆಗುತ್ತಿದೆ, ನಿಧಾನವಾದರೆ ಮದುವೆ ಅಂತ ಅಳುತ್ತಿದ್ದಾರೆ. ಬೆಳಿಗ್ಗೆ ಬೇಗ ಎದ್ದು ನಾನು ಕೆಲಸಕ್ಕೆ ಹೋಗುವ ಕಡೆ ಏನಾದರೂ ಅಪ್ಪ ಅಮ್ಮನಿಗೆ ಸಹಾಯ ಮಾಡೋಣ ಅಂತ ದುಡ್ಡು ಕೇಳಿದರೆ 50,000 ಮೇಲೆ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. 1-2 ಲಕ್ಷ ಸೆಟ್ ಆಯಿತು. ಆದರೆ ಮದುವೆಗೆ ಬೇಕಾಗಿರುವುದು 50 ಲಕ್ಷ. ಅವರು ವರದಕ್ಷಿಣೆ ಜೊತೆಗೆ ಭಾವನಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಮದುವೆಯನ್ನು ತುಂಬ ಆಡಂಬರದಿಂದ ಮಾಡಬೇಕು ಅಂತ. ಈಗ ಅರ್ಥವಾಗುತ್ತಿದೆ ದುಡ್ಡು ಸಂಪಾದನೆ ಮಾಡುವುದು ಎಷ್ಟು ಕಷ್ಟ ಅಂತ. ಆಗ ನನ್ನ ತಲೆಗೆ ಹೊಳೆದಿದ್ದು ಒಂದೇ, ಪಟೇಲರ ಮಗನ ಜೊತೆ ರಾತ್ರಿ ಕಳೆಯುವುದು. ಮನಸ್ಸಿನಿಂದ ಒಪ್ಪಿಕೊಂಡೆ. ಇಷ್ಟವಿಲ್ಲದಿದ್ದರೂ ಹೇಗಾದರೂ ಮಾಡಿ ಅಕ್ಕನ ಮದುವೆ ಮಾಡಬೇಕು ಅನ್ನುವ ಆತುರ ಇತ್ತು. ಆದರೆ ಆ ರಾತ್ರಿಯ ಅರಿವು ಕೂಡ ನನಗೆ ಇಲ್ಲ. ಸರಿಯಾಗಿ ಅಪ್ಪ ಅಮ್ಮನನ್ನು ಬದುಕಿಸಿಕೊಳ್ಳಬೇಕು, ಅಕ್ಕನ ಮರ್ಯಾದೆ ಕಾಪಾಡಿಕೊಳ್ಳಬೇಕು ಅಂದರೆ ತೀರಾ ಕಡಿಮೆ ಸಮಯದಲ್ಲಿ ನನಗೆ ತುಂಬ ದೊಡ್ಡ ಮೊತ್ತದ ದುಡ್ಡು ಬೇಕು. ಅದಕ್ಕೆ ಇದೊಂದೇ ದಾರಿ ಇರುವುದು. ನಾನು ಅಮ್ಮನಿಗೆ ಹೇಳಿದ್ದೆ, 1 ಸಲ ತಿಂಗಳಿಗೆ ನೈಟ್ ಡ್ಯೂಟಿ ಹಾಕುತ್ತಾರೆ,
ಹೋಗಿ ಬರುತ್ತೇನೆ ಅಂತ ಹೇಳಿದಾಗ ಅವಳು ತುಂಬ ಕಾಳಜಿಯಿಂದ ಹುಷಾರಾಗಿ ಹೋಗಿ ಬಾ, ಫೋನನ್ನು ಕೈಯಲ್ಲೇ ಇಟ್ಟಿಕೊ, ಏನಾದರೂ ಸಹಾಯ ಬೇಕಾದರೆ ಸಹಾಯ ಕೇಳು. ಅಮ್ಮ, ನನ್ನ ಗೆಳತಿಯ ಅಪ್ಪ ಮದುವೆಗೆ ದುಡ್ಡಿನ ಸಹಾಯ ಮಾಡಲು ಒಪ್ಪಿದ್ದಾರೆ, ನೀನು ಯೋಚಿಸಬೇಡ ಅಂತ ಹೇಳಿದಾಗ ಅಮ್ಮನ ಮುಖ ಸ್ವಲ್ಪ ಅರಳಿತ್ತು. ಪಟೇಲರ ಮನೆಗೆ ಹೋಗಿ ಅಮ್ಮನ ಫೋನ್ಗೆ ಕಾಲ್ ಮಾಡಿದ್ದ ಅವರ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದೆ. ಅವರು ತುಂಬ ಖುಷಿಪಟ್ಟರು. ನಂತರ ನನ್ನನ್ನು ತೋಟದ ಮನೆಗೆ ಕರೆದುಕೊಂಡು ಹೋದರು. ತುಂಬ ಭಯದಿಂದ ಹೋದೆ. ನಿಜವಾಗಲೂ ತುಂಬ ಭಯವಾಗುತ್ತಿದೆ. ಆದರೆ ಪಟೇಲರ ಮಗನನ್ನು ನೋಡಿ ನನ್ನ ಭಯ ಹೊರಟು ಹೋಯಿತು. ಸುಂದರವಾಗಿದ್ದಾನೆ, ಅಷ್ಟೊಂದು ಸುಂದರವಾಗಿದ್ದಾನೆ. ಇಷ್ಟು ಹೊತ್ತು ನಾನು ದುಡ್ಡಿಗಾಗಿ ಅಂತ ಅಂದುಕೊಂಡಿದ್ದೆ. ಆದರೆ ಈಗ ಪ್ರಥಮ ಪ್ರೀತಿ ಅಂತ ಹೇಳುತ್ತಾರಲ್ಲ ಅದೇ. ಪಟೇಲರ ಮಗ ಹೇಳುತ್ತಿದ್ದಾನೆ. ಅವನಿಗೆ ಇಷ್ಟ ಬಂದಿದ್ದನ್ನು ನಾನು ಯಾವುದಕ್ಕೂ ಕೂಡ ಕಿವಿ ಕೊಡುತ್ತಿಲ್ಲ. ಸಂಪೂರ್ಣವಾಗಿ ಅವನನ್ನೇ ನೋಡುತ್ತಿದ್ದೇನೆ. ಅವನು ಹೇಳುತ್ತಿದ್ದಾನೆ, ನಿಮ್ಮ ಜೊತೆ ಮದುವೆಯಾಗಲು ಇಷ್ಟವಿತ್ತು, ಆದರೆ ನೀವು ರಾತ್ರಿ ಕಳೆಯಬೇಕು ಅಂತ ಹೇಳಿದ್ದರಂತೆ. ನನ್ನ ಮದುವೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿ ಹೋಯಿತು. ದೇವಸ್ಥಾನದಲ್ಲಿ ನಿಮ್ಮನ್ನು ನೋಡಿ ಒಪ್ಪಿಕೊಂಡೆ. ಆದರೆ ನಾನು ಆಸೆಯ ಕಣ್ಣುಗಳಿಂದ ಅವನನ್ನೇ ನೋಡುತ್ತಿದ್ದೇನೆ. ಅಷ್ಟರಲ್ಲಿ ಗುಡುಗು ಬಂತು. ಭಯದಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವನು ಜೆಂಟಲ್ಮ್ಯಾನ್ ರೀತಿ ಇರಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ನಾನು ತಲೆ ಬಗ್ಗಿಸಿ ಅವನ ಹತ್ತಿರ ಬಂದು ಹೇಳಿದೆ, ನಿಮ್ಮ ಜೊತೆ ಈ ರಾತ್ರಿಯನ್ನು ಕಳೆಯುತ್ತೇನೆ. ನನಗೆ 50 ಲಕ್ಷ ಸಾಲ ಅಂತ ಕೊಡುತ್ತೀರಾ? ಮುಂದೆ ಕೆಲಸಕ್ಕೆ ಸೇರಿದಾಗ ತೀರಿಸುತ್ತೇನೆ. ಪಟೇಲರ ಮಗ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟ. 50 ಲಕ್ಷ ಏನೋ, 1 ಕೋಟಿ ಕೊಡುತ್ತೇನೆ, ನೀನು ನನ್ನ ಜೊತೆ ರಾತ್ರಿ ಕಳೆದರೆ ಅಂತ. ರಾತ್ರಿ ಪೂರ್ತಿ ನನ್ನನ್ನು ಮುದ್ದಿಸಿದ. ಕೇವಲ ದುಡ್ಡಿಗಾಗಿ ಅನ್ನುವ ಭಾವನೆ ನನಗೂ ಹೊರಟು ಹೋಗಿದ್ದು. ಅವನ ಮೇಲೆ ಪ್ರೇಮ ಅರಳಿತು. ನಾನು ನೆಮ್ಮದಿಯಾಗಿ ಜೀವನ ಸಾಗಿಸಲು ಇವರ ಜೊತೆ ಕಳೆದ 1 ರಾತ್ರಿ ಸಾಕು, ನೆನಪಿರುತ್ತದೆ ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಬೆಳಗಾಯಿತು. ಇಬ್ಬರೂ ರಾತ್ರಿ ಪೂರ್ತಿ ನಿದ್ರೆ ಮಾಡಿಲ್ಲ. ಪಟೇಲರ ಮಗ ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟರು. ನಾನು ಥ್ಯಾಂಕ್ಸ್ ಹೇಳುತ್ತೇನೆ ಅಂತ ಹೇಳುತ್ತಾ ಏನೋ ಹೇಳಲು ಅವರು ಪ್ರಯತ್ನಿಸಿದರು. ಅಷ್ಟರಲ್ಲಿ ನನಗೆ ಅಮ್ಮನ ಫೋನಿಂದ ಕಾಲ್ ಬಂತು. ಅಕ್ಕ ತಲೆ ಸುತ್ತು ಬಂದು ಬಿದ್ದಿದ್ದಾಳೆ ಅಂತ. ನಾನು ಚೆಕ್ಕನ್ನು ತೆಗೆದುಕೊಂಡು ಮನೆಗೆ ಓಡಿ ಹೋದೆ. ಅಷ್ಟರಲ್ಲಿ ಅಕ್ಕ ಹುಷಾರಾಗಿದ್ದಳು. ನಂತರ ಅಮ್ಮನನ್ನು ಸೈಡಿಗೆ ಕರೆದು ಅಮ್ಮನಿಗೆ ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟು, ನನ್ನ ಗೆಳತಿಯ ಅಪ್ಪ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅಮ್ಮನ ಖುಷಿಗೆ ಪಾರವಿಲ್ಲ. ಬಡ್ಡಿ ಇಲ್ಲದೆ ಈಗಿನ ಕಾಲದಲ್ಲಿ ಇಷ್ಟೊಂದು ದುಡ್ಡನ್ನು ಕೊಟ್ಟಿದ್ದಾರೆ. ಅವರನ್ನು 1 ಬಾರಿ ಮನೆಗೆ ಕರೆದುಕೊಂಡು ಬಾ, ಚೆನ್ನಾಗಿ ಆತಿಥ್ಯ ಮಾಡೋಣ ಅಂತ ಹೇಳಿದಳು. ಅಷ್ಟರಲ್ಲಿ ನಾನು ಪಟೇಲರ ಮಗನನ್ನು ನೆನೆಸಿಕೊಂಡೆ. ಅಕ್ಕನ ಮದುವೆ ಒಂದು 15 ದಿನದಲ್ಲಿ ಆಗಿ ಹೋಯಿತು. ಆದರೆ ಪ್ರತಿ ಕ್ಷಣ ಅವರನ್ನು ನೆನಪಿಸಿಕೊಂಡೆ. ಅವರಿಲ್ಲದೆ ಮದುವೆ ಆಗುತ್ತಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ 1 ದಿನ ಅವರು ಕೊಟ್ಟಿದ್ದ ಸುಖ ಇಲ್ಲಿಯವರೆಗೂ ನನಗೆ ನೆನಪಿನ ಅಂಗಳದಲ್ಲಿ ಇದೆ. ಪದೇ ಪದೇ ಮನುಷ್ಯ ನೆನಪಿಗೆ ಬರುತ್ತಾನೆ. ಅವರ ಮ್ಯಾನೇಜರಿಂದ ಕಾಲ್ ಬಂದಿತ್ತು. ನೀವು ಇಂದು ರಾತ್ರಿ ಕಳೆದರೆ ನಿಮಗೆ ಇನ್ನಷ್ಟು ದುಡ್ಡು ಕೊಡುತ್ತಾರೆ, ಪಟೇಲರ ಮಗ ಅಂತ ಹೇಳಿದಾಗ ನಾನು ಖುಷಿಪಟ್ಟೆ. ದುಡ್ಡಿಗಾಗಿ ಅಲ್ಲ, ಅವರ ಜೊತೆ ರಾತ್ರಿ ಕಳೆಯುವುದು ನನಗೆ ಇಷ್ಟವಾಗಿತ್ತು. ಆ ಮನುಷ್ಯನನ್ನು ಮೊದಲ ಸಲ ನೋಡಿದಾಗಲೇ ನಾನು ಖುಷಿಪಟ್ಟೆ. ಅಮ್ಮನಿಗೆ ಹೇಳಿದೆ, ಇಂದು ನೈಟ್ ಡ್ಯೂಟಿಗೆ ಹೋಗುತ್ತೇನೆ ಅಂತ. ಇಂದು ಸಮಯಕ್ಕೆ ಸರಿಯಾಗಿ ತೋಟದಲ್ಲಿ ಇರುವ ಪಟೇಲರ ಮನೆಗೆ ಹೋದೆ. ಪಟೇಲರ ಮಗ ತುಂಬ ಖುಷಿಪಟ್ಟರು. ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗೆ ಮುತ್ತು ಕೊಡಲು ಆರಂಭಿಸಿದರು. ಅವರು ನನ್ನನ್ನು ಎಲ್ಲಿ ಮದುವೆ ಆಗುತ್ತಾರೆ? ಈ ಮಾತನ್ನು ನೆನೆಸಿಕೊಂಡ ನನ್ನ ಕಣ್ಣಲ್ಲಿ ನೀರು ಬರುತ್ತಿತ್ತು. ಆಗ ಪಟೇಲರ ಮಗ ನನ್ನನ್ನು, ನನ್ನ ಕಣ್ಣೀರನ್ನು ಗಮನಿಸಿ, ಯೋಚಿಸಬೇಡ, ಯಾಕೆ ಅಳುತ್ತಿದ್ದೀಯಾ ಅಂತ ಕೇಳಿದ. ಪ್ರತಿ ರಾತ್ರಿ ನಿಮ್ಮ ಜೊತೆ ಕಳೆಯಬೇಕು ಅಂತ ಅನಿಸುತ್ತದೆ
ಅಂತ ಅವಳು ಹೇಳಿದಾಗ ಇವನು ಕೂಡ ಒಪ್ಪಿಕೊಂಡ. ನನಗೂ ಕೂಡ ಪ್ರತಿ ರಾತ್ರಿ ನಿನ್ನ ಜೊತೆ ಸಮಯ ಕಳೆಯಬೇಕು ಅಂತ ಅನಿಸುತ್ತದೆ. ಇನ್ನೂ ಕೂಡ ಅವರ ಅಪ್ಪುಗೆಯನ್ನು ಬಿಗಿಗೊಳಿಸಿದರು. ಇದೇ ರೀತಿ ನಮ್ಮಿಬ್ಬರ ಪ್ರೀತಿ ಶುರುವಾಗಿ ವಾರ ಕಳೆಯಿತು. ಪ್ರತಿ ರಾತ್ರಿ ನಾನು ಬರುತ್ತಿದ್ದೆ. ಒಂದು ರಾತ್ರಿ ಪಟೇಲರ ಮಗ ಹೇಳುತ್ತಾರೆ, ನನಗೆ ಪ್ರತಿ ರಾತ್ರಿ ನೀನು ಬೇಕು ಅಂತ. ಅದಕ್ಕೆ ನಾನು ಒಪ್ಪಿದೆ. ನಾನು ಯಾರನ್ನು ಮದುವೆ ಆಗುವುದಿಲ್ಲ, ನಿಮಗಾಗಿ ಇರುತ್ತೇನೆ. ಅದಕ್ಕೆ ಅವರು ನನ್ನನ್ನೇ ಮದುವೆ ಆಗು ಅಂತ ಕೇಳಿದಾಗ, ನೀವು ಅಷ್ಟೊಂದು ಶ್ರೀಮಂತರು, ನನ್ನನ್ನು ಹೇಗೆ ಮದುವೆ ಆಗುತ್ತೀರಾ? ನಿಮ್ಮ ಅಸಿಸ್ಟೆಂಟ್ ಬಂದು ನನ್ನ ಬಳಿ ಕೇಳಿದ್ದು ಕೇವಲ ಒಂದು ರಾತ್ರಿ ಕಳೆಯಲಿ ಅಂತ. ಅಪ್ಪ ಅಮ್ಮನ ಪ್ರಾಣವನ್ನು ಕಾಪಾಡಲು ನಾನು ಈ ಕೆಲಸ ಮಾಡಿದೆ. ಇನ್ನೆಂದು ನಾನು ಬರುವುದಿಲ್ಲ ಅಂತ ಹೇಳಿದಾಗ ಅವರಿಗೆ ತುಂಬ ಕೋಪ ಬಂತು. ಅಸಿಸ್ಟೆಂಟನ್ನು ಕರೆದು ಚೆನ್ನಾಗಿ ಬೈದರು. ನಾನು ಮದುವೆಗೆ ಅಪ್ರೋಚ್ ಮಾಡು ಎಂದರೆ ಆ ಹುಡುಗಿ ನಿಮ್ಮನ್ನು ಮದುವೆ ಆಗುವುದಿಲ್ಲವಂತೆ. ದುಡ್ಡು ಕೊಟ್ಟರೆ ಒಂದು ರಾತ್ರಿ ಕಳೆಯುತ್ತಾಳೆ ಅಂತ ನನ್ನ ಅಸಿಸ್ಟೆಂಟ್ ಹೇಳಿದ್ದು. ಆ ಮಾತನ್ನು ಕೇಳಿ ನಾನು ಅಳಲು ಶುರು ಮಾಡಿದೆ. ಅಳುತ್ತಲೇ ನಾನು ನಮ್ಮ ಮನೆಯ ಪರಿಸ್ಥಿತಿಯನ್ನು ವಿವರಿಸಿದಾಗ ಅವರು ಕೂಡ ಎಮೋಷ್ನಲ್ ಆದರು. ದೇವಸ್ಥಾನದಲ್ಲಿ ನಿಮ್ಮನ್ನು ನೋಡಿ ನನಗೆ ಪ್ರೀತಿ ಆಗಿದ್ದು. ನೀವು ಒಪ್ಪಿದರೆ ನಿಮ್ಮನ್ನು ಮದುವೆ ಆಗುತ್ತೇನೆ ಅಂತ ಹೇಳಿದೆ. ಮದುವೆ ಆದರೂ ಆಗಿಲ್ಲವಾದರೂ ನಿಮಗೆ ಯಾವುದೇ ಸಹಾಯ ಬೇಕಾದರೂ ನನ್ನ ಸಹಾಯ ಇರುತ್ತದೆ. ಆ ಮಾತನ್ನು ಅಸಿಸ್ಟೆಂಟ್ ಬಳಿ ಹೇಳಿ ಕಳಿಸಿದ್ದು. ಆದರೆ ಅವರು ನಾಚಿಕೆ ಇಲ್ಲದೆ ಕೇವಲ ಒಂದು ರಾತ್ರಿ ನಮ್ಮ ಪಟೇಲರ ಮಗನ ಜೊತೆ ಕಳೆಯುತ್ತೀಯಾ ಅಂತ ಹೇಳಿದರು. ಅಂದೆ ಆ ಮನುಷ್ಯ ನನಗೆ ಸರಿಯಿಲ್ಲ ಅಂತ ಅನಿಸಿತು. ಆವಾಗಲೇ ಬಿಟ್ಟು ಬಿಟ್ಟೆ. ಆದರೆ ಮಾರನೇ ದಿನ ಅಕ್ಕ ಮಾಡಿದ್ದು ಅಪ್ಪ ಅಮ್ಮನ ಅಸಹಾಯಕತೆ, ಅಜ್ಜಿ ಅತ್ತೆ ಇವರ ಕುತಂತ್ರ, ಇವುಗಳಿಂದ ನನ್ನ ಅಪ್ಪ ಅಮ್ಮನನ್ನು ಕಾಪಾಡಬೇಕು ಅಂತ ನಾನು ಈ ರೀತಿ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ದುಡ್ಡಿಗಾಗಿ ನಾನು ಮೈ ಮಾರಿಕೊಳ್ಳುವವಳು ಅಲ್ಲ. ಇನ್ನೆಂದು ಬರುವುದಿಲ್ಲ. ನೀವು ಶ್ರೀಮಂತರು. ನಿಮಗೆ ಹೊಂದಾಣಿಕೆ ಆಗುವ ಹುಡುಗಿಯನ್ನು ನೋಡಿ ಮದುವೆ ಆಗಿ. ನಾವಿಬ್ಬರು ಕಳೆದ ಸಮಯವನ್ನು ನಾನು ಯಾರ ಬಳಿ ಹೇಳುವುದಿಲ್ಲ. ನೀವು ನಿಮಗೆ ಸೂಟ್ ಆಗುವ ಮನೆಯ ಹುಡುಗಿಯನ್ನು ನೋಡಿ ಮದುವೆ ಆಗಿ ಅಂತ ಅವಳು ಹೊರಟು ಹೋದಳು. ಪಟೇಲರ ಮಗನಿಗೆ ಬೇಜಾರಾಯಿತು. ಇವನು ಬೇಜಾರಿನಲ್ಲೇ ಇದ್ದ. ಇವಳು ಹೋಗಿ ರಾತ್ರಿಯೆಲ್ಲ ಬಾತ್ರೂಮ್ನಲ್ಲಿ ಅಳುತ್ತಿದ್ದಳು. ಅವರ ಅಮ್ಮ ಬಂದು ಕೇಳಿದಳು, ನಮ್ಮ ಮನೆ ಚಿಕ್ಕದು, ನೀನು ಎಲ್ಲಿ ಅತ್ತರೂ ಗೊತ್ತಾಗುತ್ತದೆ. ನನಗೆ ಗೊತ್ತು ನೀನು ಏನಕ್ಕೆ ಅಳುತ್ತಿದ್ದೀಯಾ ಅಂತ. ಪಟೇಲರ ಮಗ ಅಂತ ಏನೋ ಹೇಳಲು ಹೋದಳು. ಅಮ್ಮ, ಅದೆಲ್ಲ ನಿನಗೆ ಹೇಗೆ ಗೊತ್ತು ಅಂದಾಗ, ನೀನು ಒಂದು ಸಲ ಸುಳ್ಳು ಹೇಳಿದರೆ ನಂಬುತ್ತಿದ್ದೆ. ಆದರೆ ಪ್ರತಿದಿನ ಸುಳ್ಳು ಹೇಳಿ ಹೋಗುತ್ತಿದ್ದೆ. ಆಗ ತಿಳಿಯಿತು ಇಂಥ ದೊಡ್ಡ ತಪ್ಪು ಹೇಗೆ ಮಾಡಿದೆ ನಾನು. ಅಳಲು ಶುರು ಮಾಡಿದೆ. ನನ್ನ ಕೈಯಲ್ಲಿ ಏನೂ ಇರಲಿಲ್ಲ ಅಮ್ಮ, ಎಲ್ಲ ಮುಗಿದು ಹೋಗಿದ್ದು. ನನ್ನನ್ನು ಕ್ಷಮಿಸು ಅಂತ ಹೇಳಿದೆ. ರಾತ್ರಿ ಪೂರ್ತಿ ಅವಳು ಅವಳ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಳು. ಬೆಳಿಗ್ಗೆ ಇನ್ನೂ ಯಾರೂ ಎದ್ದಿಲ್ಲ. ಆಗಲೇ ಪಟೇಲರ ಮಗ ಅವರ ಅಪ್ಪನನ್ನು ಕರೆದುಕೊಂಡು ಬಂದಿದ್ದಾನೆ. ಬಾಗಿಲು ತೆಗೆದ ತಕ್ಷಣ ಇವರಿಗೆಲ್ಲ ಭಯವಾಯಿತು. ಆಗ ಪಟೇಲರು ಕೇಳುತ್ತಾರೆ, ನಮ್ಮ ಮಗನಿಗೆ ನಿಮ್ಮ ಎರಡನೇ ಮಗಳನ್ನು ಮದುವೆ ಮಾಡಿಕೊಳ್ಳುತ್ತೇವೆ, ದಯವಿಟ್ಟು ಕೊಡಿ ಅಂತ. ಅವಳ ಅಪ್ಪ ತುಂಬ ಆಶ್ಚರ್ಯದಿಂದ ನೋಡುತ್ತಿರುತ್ತಾನೆ. ಆಗ ಅವರು ತಂದಿದ್ದ ತಾಂಬೂಲವನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟಾಗ ತಿಳಿಯುತ್ತದೆ. ಆಗ ಅವಳು ಹೊರಗೆ ಎದ್ದು ಬಂದಳು. ಹೊರಗೆ ಪಟೇಲರು ಮತ್ತು ಅವರ ಮಗ ಬಂದಿದ್ದನ್ನು ನೋಡಿ ಶಾಕ್ ಆಯಿತು. ನಂತರ ವಿಷಯ ತಿಳಿದು ಅವಳು ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದಾಳೆ. ಬೇಗ ಸ್ನಾನ ಮಾಡಿ ಬಮ್ಮ, ನಾವು ಕಾಯುತ್ತಿರುತ್ತೇವೆ ಅಂತ ಹೇಳಿದಾಗ ಅವಳಿಗೆ ಖುಷಿಯಾಯಿತು. ಪಟೇಲರ ಮಗನನ್ನು ಪ್ರೀತಿಯ ಕಣ್ಣುಗಳಿಂದ ಅವಳು ನೋಡುತ್ತಿದ್ದಾಳೆ. ಇಬ್ಬರು ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಸಂಭ್ರಮದಲ್ಲಿ ಒಬ್ಬರ ಕಣ್ಣಿನಲ್ಲಿ ಒಬ್ಬರು ಮಾಯವಾಗಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.